ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ ಇವತ್ತು 24ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 24. ನಾಭಿ ಹೃದಾದಿಹ ಸತೋಂಭಸಿ ಯಸ್ಯ ಪುಂಸೋ ವಿಜ್ಞಾನ ಶಕ್ತಿ ರಹಮಾಸ ಮನಂತ ಶಕ್ತೇಃ ರೂಪಂ ವಿಚಿತ್ರಮಿದಮಸ್ಯ ವಿವೃಣ್ವತೋ ಮೇ ಮಾ ರೀರಿಷೀಷ್ಟ ನಿಗಮಸ್ಯ ಗಿರಾಂ ವಿಸರ್ಗಃ. ಅನುವಾದ: ಭಗವಂತನ ಶಕ್ತಿಗಳು ಅಸಂಖ್ಯಾತವಾಗಿವೆ. ಪ್ರಳಯ ಜಲದಲ್ಲಿ ಅವನು ಪವಡಿಸಿದಾಗ ಅವನ ನಾಭಿಯಿಂದ ಕಮಲವು ಮೂಡಿತು. ಆ ನಾಭಿ ಸರೋವರದಿಂದ ನಾನು ಸಮಸ್ತ ವಿಶ್ವದ ಶಕ್ತಿಯಾಗಿ ಜನಿಸಿದೆನು. ನಾನೀಗ ಅವನ ಬಗೆ ಬಗೆಯ ಶಕ್ತಿಗಳನ್ನು ವಿಶ್ವದ ಅಭಿವ್ಯಕ್ತಿಯಾಗಿ ಪ್ರಕಟಪಡಿಸುವುದರಲ್ಲಿ ನಿರತನಾಗಿರುತ್ತೇನೆ. ಆದುದರಿಂದ ನನ್ನ ಭೌತಿಕ ಕಾರ್ಯಗಳ ಮುನ್ನಡೆಯಲ್ಲಿ ವೇದ ಮಂತ್ರೋಚ್ಚಾರಗಳಿಂದ ವಿಚಲಿತನಾಗಬಾರದು ಎಂದು ಪ್ರಾರ್ಥಿಸುತ್ತೇನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಬ್ರಹ್ಮ ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದ. ಏನಂತ ಹೇಳ್ದ? ದೇವೋತ್ತಮ ಪರಮಪುರುಷ ಇದ್ದಾನಲ್ಲ, ಅವನು ಯಾವಾಗ್ಲೂ ಕೂಡ ಶರಣಾಗತಾತ್ಮರಿಗೆ ಅವನು ಉಪಕಾರಿಯಾಗಿರ್ತಾನೆ. ಯಾರು ಶರಣಾಗತಿಯನ್ನ ಪಡ್ಕೊಂಡಿರ್ತಾರೋ ಅವರಿಗೆ ಉಪಕಾರಿಯಾಗಿರ್ತಾನೆ. ಮತ್ತೆ ಅವನ ಕಾರ್ಯಗಳು ಎಲ್ಲ ನಡೆಯೋದು ಅಂತರಂಗ ಶಕ್ತಿಯಿಂದ. ಆಮೇಲೆ ಭೌತಿಕ ಲೋಕದ ಸೃಷ್ಟಿಯಲ್ಲಿ ಈಗ ನಾನು ಅವನ ಸೇವೆಯಲ್ಲಿ ತತ್ಪರನಾಗಿರಬೇಕು ಅಂತ ಮಾತ್ರ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅಂದರೆ ಭಗವಂತನ ಸೇವೆ ಮಾಡ್ಬೇಕು. ನಾನು ಅವನು ಏನು ಹೇಳಿದನೋ ಆ ಕೆಲಸ ಮಾಡೋದ್ರಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕಲ್ಲ, ಅದರಲ್ಲೇ ನಾನು ಮುಳುಗಿರಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಾನು ನನ್ನ ಕೆಲಸಗಳಿಂದ ಭೌತಿಕವಾಗಿ ಯಾವತ್ತೂ ಕೂಡ ಬಾಧಿತನಾಗಬಾರದು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ಇದರಿಂದ ನಾನು ಸೃಷ್ಟಿಕರ್ತ ಅನ್ನುವಂಥ ಅಹಂಕಾರ, ಅದು ಮಿಥ್ಯಾ ಅಹಂಕಾರ, ಅದು ನನ್ನಿಂದ ದೂರ ಆಗೋ ಥರ ಆಗುತ್ತೆ. ಇಲ್ಲ ಅಂತಂದರೆ ನನಗೆ ಆ ಮಿಥ್ಯಾ ಅಹಂಕಾರ ಅನ್ನೋದು ಬಂದ್ಬಿಡುತ್ತೆ ಅಂತ ಹೇಳ್ದ. ಅದನ್ನ ತಿಳ್ಕೊಂಡ್ವಿ. ಈಗ ಮುಂದುವರೆದು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಭಗವಂತನ ಶಕ್ತಿಗಳು ಅಸಂಖ್ಯವಾಗಿದೆ. ಒಂದಲ್ಲ ಎರಡಲ್ಲ, ಬೇಕಾದಷ್ಟಿದೆ. ಅವನು ಪ್ರಳಯ ಜಲದಲ್ಲಿ ಮಲ್ಕೊಂಡಿರ್ತಾನಲ್ಲ, ಆಗ ಅವನ ನಾಭಿಯಿಂದ ಒಂದು ಕಮಲ ಬರುತ್ತೆ. ಆ ನಾಭಿ ಸರೋವರದಿಂದ ನಾನು ಈ ಸಮಸ್ತ ವಿಶ್ವದ ಶಕ್ತಿಯಾಗಿ ನಾನು ಜನ್ಮ ತಗೊಂಡಿದ್ದೀನಿ. ಅಂದರೆ ಈಗ ಈ ಇಡೀ ವಿಶ್ವವನ್ನು ಸೃಷ್ಟಿ ಮಾಡುವಂತಹ ಶಕ್ತಿಯಾಗಿ ಅವನು ಹುಟ್ಟಿದ್ದಾನೆ. ನಾನೀಗ ಅವನ ಬಗೆ ಬಗೆಯ ಶಕ್ತಿಗಳನ್ನು, ಅಂದರೆ ಈಗ ನಾನು ಒಂದು ಶಕ್ತಿ ಆದರೆ, ಈ ವಿಶ್ವವನ್ನು ಸೃಷ್ಟಿ ಮಾಡುವಂಥ ಒಂದು ಶಕ್ತಿ ನಾನಾದರೆ, ಇನ್ನೂ ಬೇಕಾದಷ್ಟು ಶಕ್ತಿಗಳನ್ನು ವಿಶ್ವದ ಅಭಿವ್ಯಕ್ತಿಯಾಗಿ ಈಗ ನಾವೆಲ್ಲರೂ ಕೂಡ, ಅಂದರೆ ಈ ಭೌತ ಜಗತ್ತಿನಲ್ಲಿ ಏನೇನಿದೆಯೋ ಅದೆಲ್ಲ ಒಂದೊಂದು ಶಕ್ತಿ ಅಂತಲೇ ನಾವು ತಿಳ್ಕೋಬೇಕು. ಈಗ ಬ್ರಹ್ಮನೂ ಒಂದು ಶಕ್ತಿ ಅಂತ ಹೇಳ್ತಾ ಇದ್ದಾನೆ, ನಾನು ಒಂದು ಶಕ್ತಿ. ಅಂದರೆ ಆ ನಾಭಿ ಸರೋವರದಿಂದ ಈ ಸಮಸ್ತ ವಿಶ್ವದ ಶಕ್ತಿಯಾಗಿ ನಾನು ಹುಟ್ಟಿದ್ದೀನಿ. ಅಂದರೆ ಅವನು ಒಂದು ಶಕ್ತಿ ಆಯಿತು. ಇನ್ನು ನನ್ನಿಂದ ನಾನು ಇನ್ನೂ ಬೇರೆ ಬೇರೆ ಶಕ್ತಿಗಳನ್ನು ವಿಶ್ವದ ಅಭಿವ್ಯಕ್ತಿಯಾಗಿ ಪ್ರಕಟಪಡಿಸೋದ್ರಲ್ಲಿ ನಾನು ನಿರತನಾಗಿರ್ತೀನಿ. ಅದಕ್ಕೋಸ್ಕರನೇ ನನ್ನ ಭೌತಿಕ ಕಾರ್ಯಗಳ ಮುನ್ನಡೆಯಲ್ಲಿ ನಾನು ಈ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ವೇದ ಮಂತ್ರೋಚ್ಚಾರಗಳಿಂದ ನಾನು ವಿಚಲಿತನಾಗಬಾರದು. ನೋಡಿ, ವೇದ ಮಂತ್ರೋಚ್ಚಾರಗಳಿದೆಯಲ್ಲ, ಅದು ಆ ಬ್ರಹ್ಮನನ್ನ ಸಂತುಷ್ಟಿಗೊಳಿಸೋದಕ್ಕೆ ಒಳ್ಳೊಳ್ಳೆ ಮಾತು. ಅಂದರೆ ಈಗ ಯಾರಾದರೂ, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ, ಆಗ ನಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನಾನೇನಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆದರೆ ಹೊಗಳು ಭಟ್ರು ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ, ನಮ್ಮನ್ನು ಹೊಗಳಿ 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 ಹಟ್ಟಕ್ಕೆ ಏರಿಸ್ಬಿಡ್ತಾರೆ. ಆಗ ಏನಾಗುತ್ತೆ, ನಮಗೆ ಇದಕ್ಕಿದ್ದಂಗೆ ನಮ್ಮಲ್ಲಿ ಅಹಂಕಾರ ಬಂದ್ಬಿಡುತ್ತೆ. ಮತ್ತು ನಾನು ನಡೀತಾ ಇರುವ ಮಾರ್ಗದಿಂದ ನಾನು ಭ್ರಷ್ಟನಾಗ್ಬಿಡ್ತೀನಿ, ದಾರಿ ತಪ್ಪು ಬಿಡ್ತೀನಿ ಅಂತ ಅರ್ಥ. ಅದೇ ರೀತಿ ವೇದ ಮಂತ್ರೋಚ್ಚಾರಗಳು ಬ್ರಹ್ಮನನ್ನ ವಿಚಲಿತಗೊಳಿಸಬಹುದು. ಅದಕ್ಕೆ ಅವನಿಗೆ ಭಯ ಇದೆ. ನಾನು ನಿರತನಾಗಿರುವಂಥ ಈ ಕಾರ್ಯದಿಂದ ನಾನು ಆ ಕಡೆ ಈ ಕಡೆ ಹೋಗಬಾರ್ದು. ಆ ರೀತಿ ಆಗಬೇಕು ಅಂತಂದರೆ ನಿನ್ನ ಒಂದು ಸಹಾಯ ನನಗಿರಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ. ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಎಂಥ ಒಂದು ಒಳ್ಳೆ ವಿಚಾರ ನೋಡಿ. ನಾವು ಕೂಡ ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇರ್ತೀವಿ.
ಆಗ ನಮಗೆ ನಮ್ಮ ಜೀವನದಲ್ಲಿ ಬೇಕಾದಷ್ಟು ಜನರ ಸಹವಾಸ ಆಗತ್ತೆ. ಅವಾಗ ಏನಾಗುತ್ತೆ, ನಾವು ಎಂಥವರ ಸಹವಾಸ ಮಾಡ್ತೀವಿ ಗೊತ್ತಾಗೋದಿಲ್ಲ ನಮಗೆ. ಆದ್ರೆ ನಾವದನ್ನ ತುಂಬಾ ಅಲರ್ಟ್ ಆಗಿ ನೋಡ್ಕೊಳ್ತಾ ಇರಬೇಕು. ನಾನು ನನ್ನ ಒಂದು ಮಾರ್ಗದಿಂದ ದಾರಿ ತಪ್ತಾ ಇದ್ದೀನಾ? ಅಥವಾ ನಾನು ಹೋಗ್ತಾ ಇರೋ ಮಾರ್ಗದಿಂದ ಯಾರಾದ್ರೂ ನನ್ನನ್ನ ಎಳೆಯೋ ಪ್ರಯತ್ನ ಮಾಡ್ತಾ ಇದ್ದಾರಾ ಅಂತ ಕೂಡ ನೋಡ್ತಾ ಇರಬೇಕು. ಆ ರೀತಿ ಏನಾದ್ರೂ ಆದ್ರೆ ಅಂಥವರನ್ನ ಅಲ್ಲೇ ಬಿಟ್ಬಿಡ್ಬೇಕು. ಅದಕ್ಕೆ ಭಗವಂತನ ಒಂದು ಆಶೀರ್ವಾದ, ಅವನ ಕೃಪೆ ಅನ್ನೋದು ನಮಗಿರ್ಬೇಕು. ಆಗ ಮಾತ್ರನೇ ನಾವು ಗುರಿ ತಲುಪೋದಕ್ಕಾಗೋದು. ಇಲ್ಲ ಅಂತಂದ್ರೆ ಎಂತೆಂಥ ಋಷಿ ಮುನಿಗಳನ್ನೇ ನಾವು ನೋಡಿದೀವಿ, ಅವರು ಮಾರ್ಗದಲ್ಲೇ ಭ್ರಷ್ಟರಾಗೋಗಿದ್ದಾರೆ. ಅಂದ್ರೆ ಅವ್ರು ಹೋಗ್ತಾ ಇರುವ ದಾರಿಯನ್ನ ತಪ್ಪವರು ಬಿದ್ದಿರುವಂತ ಒಂದು ಸಂದರ್ಭಗಳು ಬೇಕಾದಷ್ಟು ನಮಗೆ ನಮ್ಮ ಪುರಾಣಗಳಲ್ಲೇ ಸಿಗುತ್ತಲ್ವಾ. ಸೊ ಅದಕ್ಕೋಸ್ಕರ ನಾನು ಮಾಡ್ತಾ ಇರುವಂತಹ ಈ ಭೌತಿಕ ಕಾರ್ಯಗಳ ಮುನ್ನಡೆಯಲ್ಲಿ ನನಗೆ ಈ ವೇದ ಮಂತ್ರೋಚ್ಚಾರಗಳು ಕೇಳಿಸುತ್ತಲ್ಲ, ಆ ಮಂತ್ರೋಚ್ಚಾರಗಳಿಂದ ನಾನು ವಿಚಲಿತನಾಗಬಾರದು. ಅಂದ್ರೆ ನಿನ್ನ ಸೇವೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಲ್ಲ, ಅದರಲ್ಲಿ ದಾರಿ ತಪ್ಪಬಾರದು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಭೌತಿಕ ಜಗತ್ತಿನಲ್ಲಿ ಭಗವಂತನ ದಿವ್ಯ ಪ್ರೇಮದ ಸೇವೆಯಲ್ಲಿ ನಿರತನಾದ ಪ್ರತಿಯೊಬ್ಬ ಮನುಷ್ಯನು ಎಷ್ಟೋ ಭೌತಿಕ ಚಟುವಟಿಕೆಗಳಿಗೆ ಒಲಿದವನಾಗುತ್ತಾನೆ. ವ್ಯಕ್ತಿಯು ಭೌತಿಕ ಮೋಹದ ದಾಳಿಯನ್ನು ವಿರೋಧಿಸಿ ಆತ್ಮರಕ್ಷಣೆ ಮಾಡಿಕೊಳ್ಳಲು ಸಮರ್ಥನಾಗದಿದ್ದರೆ ಅವನು ಆಧ್ಯಾತ್ಮ ಶಕ್ತಿಯಿಂದ ವಿಚಲಿತನಾಗಬಹುದು. ಅಂದ್ರೆ ಅರ್ಥ, ಈಗ ಈ ಒಂದು ಭೌತಿಕ ಜಗತ್ತಿನಲ್ಲೇನೆ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ಭಗವಂತನ ಸೇವೆ ಮಾಡಿಕೊಂಡು ಅವನ ಬಗ್ಗೆ ಕೇಳೋದು, ಅವನ ಬಗ್ಗೆ ಮಾತಾಡೋದು, ಸ್ಮರಣೆ ಮಾಡೋದು, ಭಜನೆ ಮಾಡೋದು, ಸತ್ಸಂಗದಲ್ಲಿ ಭಾಗಿಯಾಗೋದು, ಈ ರೀತಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಭಗವಂತನ ಒಂದು ಪ್ರೀತಿಯಲ್ಲಿ ಅವನನ್ನ ಸೇವಿಸೋದ್ರಲ್ಲಿ ನಿರತನಾಗಿರ್ತಾನಲ್ಲ, ಅಂಥ ಮನುಷ್ಯ ಕೂಡ ಎಷ್ಟೋ ಭೌತಿಕ ಚಟುವಟಿಕೆಗಳಲ್ಲಿ ಅವನು ಇರ್ತಾನೆ. ಆಗ ಆ ವ್ಯಕ್ತಿ ಹೇಗಿರ್ಬೇಕು ಅಂತಂದ್ರೆ, ಯಾಕೆ ಅಂತಂದ್ರೆ ಈಗ ನಮ್ಮ ಜೀವನ ನಿರ್ವಹಣೆ ನಡಿಬೇಕು ಅಂತಂದ್ರೆ ಭೌತಿಕ ಚಟುವಟಿಕೆಗಳಲ್ಲೂ ನಾವು ಇರಬೇಕಾಗತ್ತೆ. ಜೊತೆಗೆ ನಾವು ಭಗವಂತನ ಸೇವೆ ಕೂಡ ಮಾಡ್ಕೊಂಡು ಹೋಗ್ತಿರ್ತೀವಿ. ಆದ್ರೆ ನಮಗೆ ಭೌತಿಕ ಮೋಹದ ದಾಳಿ ಅನ್ನೋದು ಆಗ್ತಾ ಇರುತ್ತೆ, ನಮ್ಮನ್ನ ಎಳೆಯೋದಕ್ಕೆ ಅದು ನೋಡ್ತಾ ಇರುತ್ತೆ. ಇವನಿಗೆ ಮೋಹ ಬರ್ಲಿ ಯಾವುದಾದ್ರೂ ಮೇಲೆ ಅಂತನ್ಬಿಟ್ಟು ಅದನ್ನ ನಾವು ವಿರೋಧ ಮಾಡಿ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳುವಷ್ಟು ನಾವು ಸಮರ್ಥರಾಗಿರ್ಬೇಕು. ನಮಗ್ ಗೊತ್ತಾಗ್ಬೇಕು ಯಾವುದು ಸರಿ ಯಾವುದು ತಪ್ಪು, ಏನೋ ಆಗ್ತಾ ಇದೆ ನನಗೆ, ನಾನು ಹೋಗ್ತಾ ಇರೋ ದಾರಿಯಿಂದ ಅದು ನನ್ನನ್ನು ತಡೀತಾ ಇದೆ, ಅದೆಲ್ಲ ನಮಗ್ ಗೊತ್ತಾಗ್ತಾ ಇರಬೇಕು. ಯಾವುದು ಆಧ್ಯಾತ್ಮಿಕ, ಯಾವುದು ಐಹಿಕ, ಮತ್ತೆ ಈಗ ನನ್ನ ಜೀವನದಲ್ಲಿ ಏನಾಗ್ತಾ ಇದೆ, ಯಾವ್ದು ಆಗ್ಬಾರ್ದು ಅದಾಗ್ತಾ ಇದೆಯಾ ಏನು, ಅದ್ರ ಕಡೆ ನಾವು ಸ್ವಲ್ಪ ಯೋಚನೆ ಮಾಡ್ತಾ ಇರಬೇಕು. ಆ ರೀತಿ ಎಲ್ಲ ಯೋಚನೆ ಮಾಡಿಕೊಂಡು ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳುವಷ್ಟು ಸಮರ್ಥನಾಗದೇ ಇದ್ರೆ ನಾವು ಆಧ್ಯಾತ್ಮ ಶಕ್ತಿಯಿಂದ ನಾವು ವಿಚಲಿತರಾಗ್ತೀವಿ. ಅಂದ್ರೆ ಏನು, ನಾವು ಹೋಗ್ತಾ ಇರೋ ದಾರಿಯಿಂದ ನಾವು ದಾರಿ ತಪ್ಪಬಹುದು. ಭೌತ ಸೃಷ್ಟಿಯಲ್ಲಿ ಬ್ರಹ್ಮನು ಅವರವರ ಭೌತಿಕ ಅವಸ್ಥೆಗಳಿಗೆ ತಕ್ಕುದಾದ ಶರೀರಗಳೊಂದಿಗೆ ಎಲ್ಲಾ ದುರಾಚಾರಿ ಜೀವಿಗಳೊಂದಿಗೆ ಸಂಪರ್ಕ ಮಾಡಬೇಕಾಗುವುದರಿಂದ ಭಗವಂತನಿಂದ ರಕ್ಷಣೆಯನ್ನು ಬಯಸುತ್ತಾನೆ. ಅಂದ್ರೆ ಇಲ್ಲಿ ಇವಾಗ ಭೌತ ಸೃಷ್ಟಿಯನ್ನ ಮಾಡಕ್ ಹೊರಟಿದ್ದಾನೆ. ಈಗ ಸುಳ್ಳು ಹೇಳೋರು ಅಥವಾ ಕಳ್ಳರು, ಕೊಲೆಗಾರರು ಇರ್ತಾರೆ, ಅವ್ರಿಗೇನಾದ್ರೂ ಬುದ್ಧಿ ಹೇಳಕ್ ಹೋಗ್ಬೇಕು, ಅವ್ರಿಗೇನಾದ್ರೂ ಒಂದು ಒಳ್ಳೇದ್ ಮಾಡಕ್ ಹೋಗ್ಬೇಕು ಅಂದಾಗ ಅವ್ರ ಜೊತೆಯಲ್ಲೇ ನಾವ್ ಇರ್ಬೇಕಾಗತ್ತೆ. ಆಗ ನಾನ್ ಏನು ಅಂತ ನನಗ್ ಗೊತ್ತಿದ್ದು ನಾನು ಸ್ಟ್ರಾಂಗ್ ಆಗಿರ್ಬೇಕು. ಅವರ ಹಾವಿ ನನ್ನ ಮೇಲೆ ಆಗ್ಬಾರ್ದು, ಅವ್ರು ಹೇಳ್ದಂಗೆ ನಾನು ಕೇಳೋ ಥರ ಆಗ್ಬಾರ್ದು, ಅಥವಾ ಅವ್ರು ಮಾಡೋ ಥರ ನಾನು ಮಾಡೋ ಥರ ಆಗ್ಬಾರ್ದು. ನಾನು ಹೇಳ್ದಾಗ ಅವ್ರು ಕೇಳಬೇಕು, ಆ ರೀತಿ ಇರ್ಬೇಕು. ಆಗ ಎಲ್ಲಿದ್ರೂ ನಾನು ಗೆಲ್ತೀನಿ ಅಲ್ವಾ. ಅದೇ ರೀತಿ ಈಗ ಇಲ್ಲಿ ಇವನು ಭೌತಿಕ ಸೃಷ್ಟಿಯನ್ನ ಮಾಡಕ್ ಹೊರಟಿದ್ದಾನೆ ಬ್ರಹ್ಮ. ಈಗ ನಮ್ಮನ್ನ ಸೃಷ್ಟಿ ಮಾಡಬೇಕು ಅಂತಂದ್ರೆ ನಾವು ಯಾವ ಅವಸ್ಥೆನಲ್ಲಿ ಪ್ರಳಯದ ಸಮಯದಲ್ಲಿ ಭಗವಂತನ ಒಳಗಡೆ ಹೋಗಿರ್ತೀವೋ ಮತ್ತೆ ಅಲ್ಲಿಂದ ನಾವು ಅದೇ ಅವಸ್ಥೆಗೆ ಸರಿಯಾದ ಶರೀರಗಳನ್ನ ಅವನು ಕೊಡಬೇಕಾಗಿರತ್ತೆ. ಅಲ್ಲಿ ದುರಾಚಾರಿಗಳು, ಪಾಪಿಗಳು, ಕೆಟ್ಟವರು, ಒಳ್ಳೆಯವರು ಎಲ್ಲರೂ ಇರ್ತಾರಲ್ವಾ. ಸೊ ಅಂಥ ದುರಾಚಾರಿಗಳಾದಂಥ ಜೀವಿಗಳ ಜೊತೆ ಅವನು ಸಂಪರ್ಕ ಮಾಡಬೇಕಾದ್ರೆ ನನಗೆ ರಕ್ಷಣೆ ಬೇಕು ಅಂತ ಭಗವಂತನಿಂದ ರಕ್ಷಣೆಯನ್ನ ಪಡಿತಾ ಇದ್ದಾನೆ. ಯಾಕೆ ಅಂತಂದ್ರೆ ಆ ಭೌತಿಕ ಮಾಯೆ ಅನ್ನೋದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತಂದ್ರೆ ಯಾವಾಗ ಬೇಕಾದ್ರೂ ನಮ್ಮನ್ನ ಆವರಿಸ್ಕೊಂಡ್ಬಿಡ್ಬೋದು. ಅದಕ್ಕೋಸ್ಕರ ಇಂಥವ್ರ ಜೊತೆ ಎಲ್ಲ ನಾನು ಇರಬೇಕಾಗುತ್ತೆ, ಅದಕ್ಕೆ ನಿನ್ನ ರಕ್ಷಣೆ ನನಗೆ ಬೇಕು ಅಂತಂದ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ.
ವ್ಯಕ್ತಿಯು ಸಾಮಾನ್ಯ ಬ್ರಾಹ್ಮಣನಾದರೆ ಅನೇಕ ಪತಿತರಾದ ಬದ್ಧಾತ್ಮರ ಸಂಪರ್ಕದಿಂದ ತನ್ನ ಬ್ರಹ್ಮ ತೇಜಸ್ಸಿನಿಂದ ಪತಿತನಾಗಬಹುದು. ಬ್ರಹ್ಮನು ಅತ್ಯಂತ ಶ್ರೇಷ್ಠ ಬ್ರಾಹ್ಮಣನಾಗಿದ್ದು ಅಂತಹ ಪತನಕ್ಕೆ ಭಯಪಡುತ್ತಾನೆ. ಆದುದರಿಂದ ಅವನು ತನ್ನ ರಕ್ಷಣೆಗಾಗಿ ಭಗವಂತನನ್ನು ಪ್ರಾರ್ಥಿಸುತ್ತಾನೆ. ಇಲ್ಲಿ ಒಬ್ಬ ಸಾಮಾನ್ಯ ಬ್ರಾಹ್ಮಣ ಆಗಿದ್ರೂ ಕೂಡ ಅವನೇನಾದ್ರೂ ಕೆಟ್ಟವರ ಸಹವಾಸವನ್ನ ಮಾಡಿದಾಗ ಅವ್ರ ಜೊತೆ ಇರಬೇಕಾದಂತ ಅಥವಾ ಅವ್ರ ಜೊತೆ ಓಡಾಡಬೇಕಾದಂತ ಒಂದು ಸಂದರ್ಭ ಬಂದಾಗ ಏನಾಗುತ್ತೆ, ಅವನ ಬ್ರಹ್ಮ ತೇಜಸ್ಸೇ ಅವನಿಂದ ಹೊರಟೋಗ್ಬಿಡುತ್ತಂತೆ. ಅಂದ್ರೆ ಆ ಕೆಟ್ಟವರ ಒಂದು ವೈಬ್ರೇಷನ್ ಅಷ್ಟಿರುತ್ತೆ ಅಂತ. ಅದರಿಂದ ಇವನೇ ಹಾಳಾಗುವಂತ ಒಂದು ಸಂದರ್ಭ ಬಂದ್ಬಿಡುತ್ತೆ. ಆ ರೀತಿಯ ಪತನಕ್ಕೆ ಬ್ರಹ್ಮ ಭಯ ಪಡ್ತಾ ಇದ್ದಾನೆ. ಅಂದ್ರೆ ಈಗ ಬ್ರಹ್ಮ ತುಂಬಾ ಶ್ರೇಷ್ಠ ಬ್ರಾಹ್ಮಣ, ನಾನು ಸೃಷ್ಟಿ ಮಾಡುವಂಥವ್ರು ಬೇಕಾದಷ್ಟು ಜನ ದುರಾಚಾರಿಗಳನ್ನು ನಾನು ಸೃಷ್ಟಿ ಮಾಡಬೇಕಾಗುತ್ತೆ. ಅಂಥವರ ಸಂಪರ್ಕದಿಂದ ನನ್ನ ತೇಜಸ್ ಏನಾದರೂ ಆಗಿಬಿಟ್ರೆ, ನಾನೇನಾದರೂ ಪತನ ಹೊಂದಿದ್ರೆ ಏನು ಮಾಡೋದು ಅಂತ ಭಯ ಪಟ್ಕೊಂಡು ಇಲ್ಲಿ ರಕ್ಷಣೆಗೋಸ್ಕರ ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಜೀವನದ ಆಧ್ಯಾತ್ಮಿಕ ಪ್ರಗತಿಯಲ್ಲಿರುವ ಎಲ್ಲರಿಗೂ ಇದೊಂದು ಎಚ್ಚರಿಕೆಯಾಗಿದೆ. ವ್ಯಕ್ತಿಯು ಭಗವಂತನಿಂದ ಸಾಕಾಗುವಷ್ಟು ರಕ್ಷಿತನಾಗದಿದ್ದರೆ ಅವನು ತನ್ನ ಆಧ್ಯಾತ್ಮಿಕ ಸ್ಥಾನದಿಂದ ಪತನಗೊಳ್ಳಬಹುದು. ಆದುದರಿಂದ ಒಬ್ಬನು ತನ್ನ ಕರ್ತವ್ಯವನ್ನು ನಡೆಸಲು ರಕ್ಷಣೆಗಾಗಿಯೂ ಆಶೀರ್ವಾದಕ್ಕಾಗಿಯೂ ಸತತವೂ ಭಗವಂತನನ್ನು ಪ್ರಾರ್ಥಿಸಬೇಕು. ಅಂದ್ರೆ ಜೀವನದ ಆಧ್ಯಾತ್ಮಿಕ ಪ್ರಗತಿಯಲ್ಲಿರೋರು ಯಾರು ಆಧ್ಯಾತ್ಮಿಕತೆಯಲ್ಲಿ ನಾನು ಮುಂದುವರಿಬೇಕು ಅಂತ ಸಾಧನೆ ಮಾಡ್ತಾ ಇರ್ತಾರೋ ಅವ್ರಿಗೆಲ್ಲ ಇದು ಒಂದು ಎಚ್ಚರಿಕೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಎಂಥವರ ಸಹವಾಸ ಮಾಡ್ತೀವೋ, ಯಾರ ಜೊತೆಯಲ್ಲಿ ಇರ್ತೀವೋ, ನಾವು ಪತನ ಆಗೋದಂತೂ ಗ್ಯಾರಂಟಿ. ನಮಗಂತ ಒಂದು ಗುಣ ಬಂದ್ಬಿಡುತ್ತೆ ನಮಗೆ. ಅದಕ್ಕೋಸ್ಕರನೇ ನಾವು ಎಚ್ಚರಿಕೆಯಾಗಿರಬೇಕು. ಯಾಕಂದ್ರೆ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ಬೇಕು. ಅಷ್ಟರ ಮಟ್ಟಿಗೆ ನಾವು ಭಗವಂತನಿಗೆ ಸರೆಂಡರ್ ಆಗ್ಬಿಡಬೇಕು. ಇಲ್ಲ ಅಂತಂದ್ರೆ ನಾವು ನಮ್ಮ ಸ್ಥಾನದಿಂದ ಕೆಳಗಡೆ ಉರುಳು ಬಿಡ್ತೀವಿ. ಬೀಳೋದು ಅಲ್ಲ, ಉರುಳ್ಕೊಂಡು ಹೋಗಿ ಎಲ್ಲೋ ಬಿದ್ದು ಹೋಗ್ಬಿಡ್ತೀವಿ. ಮತ್ತೆ ಅಲ್ಲಿಂದ ಎದ್ದು ಬರೋದಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಒಬ್ಬ ತನ್ನ ಕರ್ತವ್ಯವನ್ನ ಸರಿಯಾಗಿ ನಡೆಸೋದಕ್ಕೆ ರಕ್ಷಣೆನೂ ಇರಬೇಕು, ಮತ್ತೆ ಆಶೀರ್ವಾದವೂ ಬೇಕಲ್ವಾ. ಅದಕ್ಕೆ ಭಗವಂತನನ್ನೇ ನಾವು ಪ್ರಾರ್ಥನೆ ಮಾಡ್ಕೋಬೇಕು. ಅದು ಕೂಡ ಸತತ ಭಗವಂತನನ್ನ ಪ್ರಾರ್ಥಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದ್ಸರಿ ಸ್ಟಾರ್ಟಿಂಗ್ ಒಂದ್ ದಿವಸ ಪೂಜೆ ಮಾಡಿ ಬೇಡ್ಕೊಂಡ್ಬಿಟ್ರೆ ಆಗೋಯ್ತು, ಆಮೇಲೆ ನೋಡ್ಕೊಳ್ಳೋಣ, ಆ ರೀತಿ ಅಲ್ಲ. ಪ್ರತಿ ಕ್ಷಣ ನಾವು ಭಗವಂತನನ್ನ ಪ್ರಾರ್ಥಿಸ್ಕೊಳ್ಬೇಕು. ಈಗೇನು ಆಗದೆ ಇರೋ ಥರ ನಾನು ನಿನ್ನ ಸೇವೆ ಮಾಡಬೇಕು, ಈ ಕೆಲಸದಲ್ಲಿ ನಾನು ಮುಂದುವರಿಬೇಕು, ಆ ರೀತಿ ನನಗೆ ನೀನು ರಕ್ಷಣೆಯನ್ನು ಕೊಡು, ಆಶೀರ್ವಾದವನ್ನು ಕೊಡು ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು. ಚೈತನ್ಯ ಮಹಾಪ್ರಭು ಕೂಡ ತಮ್ಮ ಧಾರ್ಮಿಕ ಕಾರ್ಯವನ್ನು ಭಗವದ್ ಭಕ್ತರಿಗೆ ವಹಿಸಿಕೊಟ್ಟು ಅವರಿಗೆ ಭೌತಿಕ ವ್ಯಾಮೋಹದ ದಾಳಿಗೆ ವಿರುದ್ಧವಾಗಿ ಭಗವಂತನ ರಕ್ಷಣೆಯ ಭರವಸೆಯನ್ನು ನೀಡಿದ್ದರು. ಆಧ್ಯಾತ್ಮಿಕ ಜೀವನ ಪಥವು ಹರಿತವಾದ ಬಾಳಿನ ಧಾರೆಯ ಹಾಗೆ ಎಂದು ವೇದಗಳಲ್ಲಿ ಹೇಳಿದೆ. ಒಂದಿಷ್ಟು ಅತ್ತಿತ್ತ ಆದರೆ ಸಾಕು, ತತ್ಕ್ಷಣವೇ ಅನರ್ಥವು ರಕ್ತಪಾತವೂ ಆದೀತು. ಆದರೆ ಸಂಪೂರ್ಣವಾಗಿ ಶರಣಾಗತಾತ್ಮನಾದವನು ತನಗೆ ವಹಿಸಿಕೊಡಲಾದ ಕರ್ತವ್ಯಗಳನ್ನು ನಡೆಸುವುದರಲ್ಲಿ ಭಗವಂತನ ರಕ್ಷಣೆಯನ್ನು ಯಾವಾಗಲೂ ಬಯಸುವನು. ಆದುದರಿಂದ ಅವನಿಗೆ ಭೌತಿಕ ಕಲ್ಮಶದಲ್ಲಿ ಬೀಳುವ ಭಯವಿರುವುದಿಲ್ಲ. ಇಲ್ಲೇನ್ ಹೇಳ್ತಾ ಇದ್ದಾರೆ, ಚೈತನ್ಯ ಮಹಾಪ್ರಭುಗಳೂ ಕೂಡ ತಾವು ಏನ್ ಮಾಡ್ತಾ ಇದ್ರು ಆ ಧಾರ್ಮಿಕ ಕಾರ್ಯಗಳನ್ನೆಲ್ಲ ಭಗವಂತನ ಭಕ್ತರಿಗೆ ವಹಿಸ್ಕೊಟ್ಬಿಟ್ಟು ಇದಕ್ಕೆಲ್ಲದಕ್ಕೂ ಕೂಡ ಭಗವಂತನ ರಕ್ಷಣೆ ಇರತ್ತೆ ಅಂತ ಅವರು ಭರವಸೆಯನ್ನ ಕೊಟ್ಟಿದ್ರಂತೆ. ಅಂದ್ರೆ ಈ ಭೌತಿಕದ ವ್ಯಾಮೋಹ ಏನಾದ್ರೂ ಬಂದುಬಿಟ್ರೆ ಅದಕ್ಕೆ ನಿಮಗೇನು ಮಾಡಲ್ಲ. ಯಾಕಂದ್ರೆ ಅವರು ಆ ಭರವಸೆಯನ್ನ ಕೊಟ್ಟಿದ್ರು, ಭಗವಂತ ನಿಮಗೆ ಈ ರಕ್ಷಣೆಯನ್ನ ಮಾಡ್ತಾನೆ ಅಂತನ್ಬಿಟ್ಟು. ಸೊ ಈ ಆಧ್ಯಾತ್ಮಿಕ ಜೀವನ ಅನ್ನೋದು ಹೇಗಿದೆ ಅನ್ನೋದನ್ನ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಈಗ ತುಂಬಾ ಚೂಪಾಗಿರುವಂತಹ ಚಾಕು ಇದ್ರೆ ಹೇಗಿರುತ್ತೆ, ಅದ್ರ ಮೇಲೆ ಸ್ವಲ್ಪ ಏನಾದ್ರೂ ಈ ಕಡೆ ಆ ಕಡೆ ತಕ್ಷಣ ತಗಲಿದ್ರೆ ಹೇಗೆ ರಕ್ತ ಬಂದ್ಬಿಡುತ್ತೋ, ಈಗ ನಮ್ಮ ಕೈ ಮೇಲೆ ಒಂದು ಹರಿತವಾದಂತಹ ಒಂದು ಕತ್ತಿ ಇರುತ್ತೆ ಅಂತ ಇಟ್ಕೊಳ್ಳಿ, ಸ್ವಲ್ಪ ಅಲುಗಾಡಿದ್ರು ಕೂಡ ರಕ್ತಪಾತ ಆಗೋದು ಖಂಡಿತ ಅಲ್ವಾ. ಆ ರೀತಿ ಈ ಆಧ್ಯಾತ್ಮಿಕ ಜೀವನ ನಾವು ಅದನ್ನ ಹುಷಾರಾಗಿ ನಡೆಸ್ಕೊಂಡು ಹೋಗ್ಬೇಕು. ಸ್ವಲ್ಪ ನಾವೇನಾದ್ರೂ
ಆ ಕಡೆ ಈ ಕಡೆ ನಮ್ಮ ಮನ್ಸು ಹೋಯ್ತು ಅಂತಂದರೆ ನಾವು ಕೆಳಗಡೆ ಬೀಳೋದು, ಅಂದರೆ ನಮ್ಮ ಸರ್ವನಾಶ ಆಗುತ್ತೆ ಅಂತ ಅಷ್ಟೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೆಲ್ಲ ಹೊರಟೋಗ್ಬಿಡುತ್ತೆ. ಆದರೆ ಯಾರು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗತಿ ಆಗಿರ್ತಾನೋ ಅವನು ತನಗೆ ವಹಿಸ್ಕೊಟ್ಟಿರುವಂಥ ಕರ್ತವ್ಯಗಳನ್ನು ಮಾಡೋದರಲ್ಲಿ ಭಗವಂತನೇ ಅವನಿಗೆ ಸಹಾಯ ಮಾಡ್ತಾನೆ. ನೋಡಿ, ನಾವು ಸರೆಂಡರ್ ಆಗೋದಿದೆಯಲ್ಲ, ಅದೊಂದೇ ನಾವು ಮಾಡಬೇಕಾಗಿರುವಂಥ ಕೆಲಸ ಕೊಡೋನು ಅವನೇ, ಮಾಡಿಸೋನು ಅವನೇ. ಆದರೆ ನಾನಲ್ಲಿ ಮಧ್ಯ ಇರ್ತೀನಿ. ಆ ಇರುವಿಕೆ ಇದೆಯಲ್ಲ, ಅದು ಶರಣಾಗತಿಯ ಒಂದು ಭಾವದಲ್ಲಿ ನಾನಿರಬೇಕು. ಯಾವಾಗ ನಾವು ಭಗವಂತನಿಗೆ ಶರಣಾಗ್ಬಿಡ್ತೀವೋ ಆಗ ನಮ್ಮಿಂದ ಏನು ಕೆಲಸಗಳಾಗಬೇಕೋ, ಕರ್ತವ್ಯಗಳು ಎಲ್ಲವನ್ನೂ ಕೂಡ ಅವನೇ ನಮ್ಮ ಕೈಯಲ್ಲಿಂದ ಮಾಡಿಸ್ತಾನೆ. ಈಗ ನಾವು ಅರ್ಜುನನ ವಿಷಯದಲ್ಲಿ ನೋಡಿದ್ವಲ್ವಾ, ನೀನು ಸುಮ್ಮನೆ ಲಿಮಿಟ್ ಆಗು, ನೀನೇನು ಮಾಡಬೇಡ, ನಾನೆಲ್ಲವನ್ನ ಮಾಡಿದ್ದೀನಿ ಆಲ್ರೆಡಿ, ಎಲ್ಲ ನಾನು ಡಿಸೈಡ್ ಮಾಡಾಗಿದೆ ಅಂತ ಹೇಳ್ತಾನಲ್ವಾ. ಆ ರೀತಿ ಅಂದರೆ ನಾವು ಅಂದ್ಕೊಂಡಿರೋ ಕೆಲಸಗಳನ್ನೂ ಮಾಡಿಸ್ತಾನೆ, ಮತ್ತು ನಮಗೆ ರಕ್ಷಣೆಯನ್ನು ಕೂಡ ಕೊಡ್ತಾನೆ. ಅದಕ್ಕೆ ಯಾವಾಗಲೂ ಯಾರು ಶರಣಾಗತಿ ಆಗಿರ್ತಾನೋ ಅವನು ಭಗವಂತನ ಕೆಲಸವನ್ನು ಮಾಡೋದರಲ್ಲಿ ರಕ್ಷಣೆಯನ್ನು ಅವನಿಂದಾನೇ ಬಯಸ್ತಾನವನು. ಅದಕ್ಕೋಸ್ಕರನೇ ಅವನಿಗೆ ಈ ಭೌತಿಕ ಕಲ್ಮಶದಲ್ಲಿ ಬೀಳುವಂಥ ಭಯನೇ ಇರೋದಿಲ್ಲ. ಯಾಕಂದರೆ ಅವನಿಗೆ ಗೊತ್ತಿರುತ್ತೆ ಭಗವಂತ ನನ್ನ ಹಿಂದೆ ಇದ್ದಾನೆ, ನನ್ನನ್ನು ಕಾಪಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು ಅವನು ಆರಾಮಾಗಿ ಅವನೇನು ಹೇಳಿದಾನೋ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವನನ್ನು ಕಾಪಾಡೋ ಜವಾಬ್ದಾರಿ ಭಗವಂತನಿಗೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದಾನಲ್ವಾ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನಾನು ನಿನ್ನ ನೋಡ್ಕೊಳ್ತೀನಿ, ನೀನು ಮೊದಲು ನನಗೆ ಶರಣಾಗತಿ ಆಗು ಅಂತಂದ್ಬಿಟ್ಟು ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಆದರೆ ನಾವೇನು ಮಾಡ್ತೀವಿ, ಇದು ಅರ್ಥ ಮಾಡ್ಕೊಳ್ಳೋದನ್ನು ಒಂದನ್ನು ಬಿಟ್ಟು ಬೇರೆಲ್ಲ ಏನೇನೋ ಮಾಡೋಕ್ಕೆ ಹೋಗ್ತೀವಿ. ಮೊದಲು ಅರ್ಥ ಮಾಡ್ಕೊಂಡ್ರೆ ತಾನೇ ನಾವು ಭಗವಂತನನ್ನು ಹೇಗೆ ನಾವು ಸೇವೆ ಮಾಡ್ತಾ ಇದ್ದೀವಾ ಇಲ್ವಾ ಅಂತ ವಿಚಾರಗಳೆಲ್ಲ ಗೊತ್ತಾಗೋದು. ಸೊ ಇಲ್ಲಿ ಬ್ರಹ್ಮನ ಪ್ರಾರ್ಥನೆ ಎಷ್ಟು ಚೆನ್ನಾಗಿದೆ ನೋಡಿ, ಅವನು ಎಷ್ಟು ಚೆನ್ನಾಗಿ ಪ್ರೇಯರ್ ಮಾಡ್ಕೊಳ್ತಾ ಇದ್ದಾನೆ. ಈಗ ನಮಗೆ ಏನು ಪ್ರಾರ್ಥನೆ ಮಾಡ್ಕೊಳ್ಬೇಕು, ಹೇಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅನ್ನೋದೆಲ್ಲ ಗೊತ್ತಾಗ್ತಾ ಇದೆಯಲ್ವಾ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.